ಆ ನ್ಯೂ ಇಯರ್ ಪಾರ್ಟಿಗೆ ಕೌಂಟ್ ಡೌನ್ ಶುರುವಾಗಿದೆ. ಮಂಗಳೂರಿಗೂ ಕೂಡ ಸಾಕಷ್ಟು ಪ್ರವಾಸಿಗರು ಬರ್ತಾ ಇದ್ದಾರೆ. ಏನು ಹೊಸ ವರ್ಷವನ್ನು ಅದ್ದೂರಿಯಾಗಿ ಬರಮಾಡಿಕೊಳ್ಬೇಕು ಅನ್ನುವಂಥ ದೃಷ್ಟಿಯಲ್ಲಿ ರಾಜ್ಯದ ಮೂಲೆ ಮೂಲೆಗಳಿಂದಲೂ ಕೂಡ ಪ್ರವಾಸಿಗರು ಆಗಮಿಸ್ತಾ ಇದ್ದಾರೆ. ಇಲ್ಲಿನ ರೆಸಾರ್ಟ್ಗಳಾಗಿರೋದು, ಹೋಮ್ ಸ್ಟೇಗಳಾಗಿರೋದು ಎಲ್ಲವೂ ಕೂಡ ಭರ್ತಿಯಾಗಿರುವಂಥದ್ದು. 2024 ಸಂತೋಷದಿಂದ ಕಳೆದು 25 ಸಂತೋಷದಿಂದ ವೆಲ್ಕಮ್ ಮಾಡಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಸಾಕಷ್ಟು ಪ್ರವಾಸಿಗರು ಕೂಡ ಬರ್ತಾ ಇರುವಂಥದ್ದು. ಪಣಂಬೂರು ಬೀಚ್ನಲ್ಲಿ ಬಂದು ಎಂಜಾಯ್ ಮಾಡ್ತಾ ಇರುವಂಥದ್ದು. ನಮ್ಮ ಜೊತೆ ಒಂದಷ್ಟು ದೂರದ ಊರುಗಳಿಂದ ಬಂದಂಥ ಪ್ರವಾಸಿಗರಿದ್ದಾರೆ. ಅವ್ರ ಜೊತೆ ಮಾತಾಡ್ಸ್ತಾ ಹೋಗೋಣ. ಮೇಡಮ್, ಎಲ್ಲಿಂದ ಬಂದಿದ್ರಿ ಅಂತ? ನಾವು ಪ್ರಾಪರ್ ಹುಬ್ಳಿ ರೀ, ಇರೋದು ಜರ್ಮನಿನಾಗ. ಸೊ ಫ್ರೆಂಡ್ಸ್ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡ್ರೆ ಮಂಗ್ಳೂರು ಹೋಗೋ ಯೂನಿವರ್ಸ್ ಅಂತಂದು ಎಲ್ಲ ಬೆಂಗಳೂರಿನಾಗ ಇರ್ತಾರೆ ಯೂಶಲಿ. ಅಲ್ಲಿ ಸಿಕ್ಕಾಪಟ್ಟಿ ಟ್ರಾಫಿಕ್ ಅಲ್ಲ, ಸೊ ಸ್ವಲ್ಪ ಅಲ್ಲಿ ಪೀಸ್ಫುಲ್ ಜಾಗ ಇರ್ತದೆ, ಅಲ್ಲಿ ಹೋಗಿ ಸೆಲೆಬ್ರೇಟ್ ಮಾಡಿ ಎಲ್ಲರೂ ಕೂಡಿರೋನು ಅಂತಂದು ಸೊ ಇಲ್ಲಿ ಬಂದಿರೋದು. ಯಾವ ರೀತಿ ಪಾರ್ಟಿಗೆ ಪ್ಲ್ಯಾನ್ ಹಾಕ್ಕೊಂಡಿದ್ರೆ ಅಂತ? ನೋಡ್ರಿ, ಏನು ಶೇರೆ ಗೀರೆ ಅಂಕೆ ಏನಿಲ್ಲ, ಚಲೋ ವೆಜಿಟೇರಿಯನ್ ಊಟ ಕುಂತು ಮಾಡಿ ಹಿಂಗೆ ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಅವರ ಬೋರ್ಡ್ ಗೇಮ್ಸ್ ಹಾಗೆಲ್ಲ ಆಡಿ ರಿಲ್ಯಾಕ್ಸ್ ಆಗಿರೋದಂತ. ನೀವೆಲ್ಲಿಂದ ಬಂದಿದ್ರು ಮೇಡಮ್? ನಾವು ಹುಬ್ಳಿನೇ. ಯಾವ ರೀತಿ ಇವತ್ತು ಎಂಜಾಯ್ ಮಾಡಬೇಕಂತ? ಅದೇ ಮಗಳದು ಫಸ್ಟ್ ನ್ಯೂ ಇಯರ್ ಇದೆ. ಮಂಗಳೂರಿಗೆ ಬಂದಿದ್ದು, ಮಂಗಳೂರಲ್ಲೇ ಬೀಚಲ್ಲೇ ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಅದೇ ಅವಳದು ಫಸ್ಟ್ ಬೀಚ್ ಎಕ್ಸ್ಪೀರಿಯನ್ಸ್ ಇದೆ, ಅದಕ್ಕೆ ಅವಳು ಎಕ್ಸೈಟೆಡ್ ಇದ್ದಾಳೆ, ನಾವು ಎಲ್ಲ ಎಕ್ಸೈಟೆಡ್ ಇದ್ದೀವಿ. ಸರ್, ನ್ಯೂ ಇಯರ್ ಪಾರ್ಟಿಯನ್ನು ಯಾವ ರೀತಿ ಸಂಭ್ರಮಿಸಬೇಕಂತಿದ್ದೀರಿ ಅಂತ ಮಂಗಳೂರು? ನ್ಯೂ ಇಯರ್ ಪಾರ್ಟಿ ಈ ಸತಿ ಸ್ವಲ್ಪ ಡಿಫ್ರೆಂಟ್ ಆಗಿ ಸೆಲೆಬ್ರೇಟ್ ಮಾಡ್ಬೇಕು ಅನ್ಕೊಂಡಿದ್ದೀವಿ. ಸೊ ಗೋವಾ ಸೈಡ್ ಎಲ್ಲ ಕ್ರೌಡೆಡ್ ಇರುತ್ತೆ ಜಾಸ್ತಿ, ಈ ಸೈಡ್ ಪೀಸ್ಫುಲ್ ಇದೆ. ಆಮೇಲೆ ನಾವು ಇದ್ವಿ ಇಲ್ಲಿ ಮಂಗಳೂರಲ್ಲಿ. ಸೊ ಮಗಳು ಫಸ್ಟ್ ಇಯರ್ ನ್ಯೂ ಇಯರ್, ಸೊ ತುಂಬ ಸ್ಪೆಷಲ್ ಆಗಿ ಮಾಡ್ಬೇಕಂತ ಈ ಸೈಡ್ ಬಂದಿದ್ದೀವಿ. ಈ ವೈಬ್ ಇಷ್ಟ ಆಗುತ್ತೆ ನಮಗೆ, ಮಂಗಳೂರು ಸಿಟಿ ವೈಬ್ ಎಲ್ಲ. ಸೊ ಇಲ್ಲಿ ಬಂದು ಸೆಲೆಬ್ರೇಟ್ ಮಾಡ್ಬೇಕಂತ. ಸರ್, ನೀವು ಮಂಗಳೂರಿಗೆ ಫಸ್ಟ್ ಟೈಮ್ ಬರ್ತಿದ್ರೆ ಹೇಗೆ ಅನಿಸ್ತಾ ಇದೆ ಈ ಬೀಚ್ ಬದಿಯೆಲ್ಲ? ಮಂಗಳೂರು ಮುಂಚೆ ಬಂದಿದ್ದೀನಿ, ಆದರೆ ಮಂಗಳೂರು ಬೀಚಿಗೆ ಬಂದಿರಲಿಲ್ಲ. ಸೊ ಈ ಟೈಮ್ ಫಸ್ಟ್ ಬೀಚಿಗೆ ಬಂದಿರೋದು, ಹೋಗಿ ಎಂಜಾಯ್ ಮಾಡ್ಬೇಕಂತ ಇದ್ದೀವಿ. ಈಗ ರಾತ್ರಿ ಬೀಚ್ ಪಾರ್ಟಿನೂ ಅಟೆಂಡ್ ಆಗಬೇಕಂತ ಇದ್ದೀವಿ. ಸೊ ಒಂದು ಒಳ್ಳೆ ಬಂಗ್ಲೋನು ರೆಂಟಲ್ಲಿ ಸಿಕ್ತು ನಮಗೆ Airbnb ಅಲ್ಲಿ. ಅದು ತುಂಬ ಯೂನಿಕ್ ಆಗಿ ಎಕ್ಸ್ಪೀರಿಯನ್ಸ್ ಇದೆ. ಯಾವುದೋ ಒಂದು ಲಾಜಲ್ಲಿರೋಗೂ ಅಲ್ಲಿರೋದು ತುಂಬ ಚೆನ್ನಾಗಿ ಅನಿಸ್ತಾ ಇದೆ. ಸೊ ಅಲ್ಲಿ ಉಳ್ಕೊಂಡಿದ್ದೀವಿ ಎಲ್ಲ ಫ್ರೆಂಡ್ಸ್ ಸೇರಿಬಿಟ್ಟು. ಸೊ ವಿ ಆರ್ ಎಂಜಾಯಿಂಗ್ ಇಟ್. ನೀವು ಸರ್ ಫ್ಯಾಮಿಲಿ ಸಮೇತ ಬಂದಿದ್ದೆ, ಫ್ರೆಂಡ್ಸ್ ಜೊತೆ ಬಂದಿದ್ದೆ? ಹೌದು, ಫ್ಯಾಮಿಲಿ ಸಮೇತ, ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್. ಸೊ ಫ್ರೆಂಡ್ಸು ಫ್ಯಾಮಿಲಿನೇ, ಸೊ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಬಂದಿದ್ದೀವಿ. ಅದೇ ನನ್ನ ಫ್ರೆಂಡ್ ಹೇಳಿದ್ನಲ್ಲ, ಸೊ ಬೀಚಲ್ಲಿ ಬಂದಿದ್ದೀವಿ ಎಂಜಾಯ್ ಮಾಡೋಕ್ಕೆ. ಸಂಜೆ ಯಾವ್ದಾದ್ರು ಒಂದು ಡಿನ್ನರ್ ಪಾರ್ಟಿಗೆ ಹೋಗ್ತೀವಿ, ಡಿನ್ನರ್ ಪಾರ್ಟಿಯಲ್ಲಿ ಟೈಮ್ ಸ್ಪೆಂಡ್ ಮಾಡೋಣ ಅಂತ. ಸೊ ಬೆಂಗಳೂರಲ್ಲಿ ಇರ್ತೀವಿ, ಸೊ ಎಲ್ಲರೂ ಹೊರಗಡೆ ಹೋಗಬೇಕು. ನಮಗೆ ಸಿಗೋದು ಇಲ್ಲಿ ಸೌತಲ್ಲಿ ಬೀಚು ಸಿಗುತ್ತೆ, ಗುಡ್ಡ ಬೆಟ್ಟನೂ ಸಿಗುತ್ತೆ. ಸೊ ಈ ಸತಿ ಬೀಚ್ ಕಡೆ ಬಂದಿದ್ದೀವಿ. ಮಂಗಳೂರು ಬಂದು ಖುಷಿಯಾಗಿದೆ? ಹೌದು, ತುಂಬ ಖುಷಿಯಾಗಿದೆ. ಇದು ಪ್ರವಾಸಿಗರ ಮತ್ತು ಸಾಕಷ್ಟು ಪ್ರವಾಸಿಗರು ಮಂಗಳೂರಿಗೆ ಬರ್ತಾ ಇದ್ದಾರೆ. ಇಲ್ಲಿನ ಬೀಚ್ಗಳಲ್ಲಿ ಎಂಜಾಯ್ ಮಾಡ್ತಾ ಇದ್ದಾರೆ. ಜೊತೆಗೆ ಇವತ್ತು ರಾತ್ರಿ ಇಲ್ಲಿನ ಹೋಮ್ ಸ್ಟೇ ಆಗಿರುವುದು, ರೆಸಾರ್ಟ್ಗಳಾಗಿರುವುದು, ಜೊತೆಗೆ ಓಪನ್ ಪ್ಲೇಸ್ ಒಂದಷ್ಟಿದೆ. ಇಲ್ಲಿ ಕೂತು 2024 ಕಡೆಯ ದಿನವನ್ನು ಸಂತೋಷದಿಂದ ಕಳೆದು 25 ಅದ್ದೂರಿಯಾಗಿ ವೆಲ್ಕಮ್ ಮಾಡಬೇಕನ್ನುವಂಥ ಕಾತುರದಲ್ಲಿ ಎಲ್ಲರೂ ಇರುವಂಥದ್ದು. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಆ ನ್ಯೂ ಇಯರ್ ಪಾರ್ಟಿಗೆ ಕೌಂಟ್ ಡೌನ್ ಶುರುವಾಗಿದೆ. ಮಂಗಳೂರಿಗೂ ಕೂಡ ಸಾಕಷ್ಟು ಪ್ರವಾಸಿಗರು ಬರ್ತಾ ಇದ್ದಾರೆ. ಏನು ಹೊಸ ವರ್ಷವನ್ನು ಅದ್ದೂರಿಯಾಗಿ ಬರಮಾಡಿಕೊಳ್ಬೇಕು ಅನ್ನುವಂಥ ದೃಷ್ಟಿಯಲ್ಲಿ ರಾಜ್ಯದ ಮೂಲೆ ಮೂಲೆಗಳಿಂದಲೂ ಕೂಡ ಪ್ರವಾಸಿಗರು ಆಗಮಿಸ್ತಾ ಇದ್ದಾರೆ. ಇಲ್ಲಿನ ರೆಸಾರ್ಟ್ಗಳಾಗಿರೋದು, ಹೋಮ್ ಸ್ಟೇಗಳಾಗಿರೋದು ಎಲ್ಲವೂ ಕೂಡ ಭರ್ತಿಯಾಗಿರುವಂಥದ್ದು. 2024 ಸಂತೋಷದಿಂದ ಕಳೆದು 25 ಸಂತೋಷದಿಂದ ವೆಲ್ಕಮ್ ಮಾಡಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಸಾಕಷ್ಟು ಪ್ರವಾಸಿಗರು ಕೂಡ ಬರ್ತಾ ಇರುವಂಥದ್ದು. ಪಣಂಬೂರು ಬೀಚ್ನಲ್ಲಿ ಬಂದು ಎಂಜಾಯ್ ಮಾಡ್ತಾ ಇರುವಂಥದ್ದು. ನಮ್ಮ ಜೊತೆ ಒಂದಷ್ಟು ದೂರದ ಊರುಗಳಿಂದ ಬಂದಂಥ ಪ್ರವಾಸಿಗರಿದ್ದಾರೆ. ಅವ್ರ ಜೊತೆ ಮಾತಾಡ್ಸ್ತಾ ಹೋಗೋಣ. ಮೇಡಮ್, ಎಲ್ಲಿಂದ ಬಂದಿದ್ರಿ ಅಂತ? ನಾವು ಪ್ರಾಪರ್ ಹುಬ್ಳಿ ರೀ, ಇರೋದು ಜರ್ಮನಿನಾಗ. ಸೊ ಫ್ರೆಂಡ್ಸ್ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡ್ರೆ ಮಂಗ್ಳೂರು ಹೋಗೋ ಯೂನಿವರ್ಸ್ ಅಂತಂದು ಎಲ್ಲ ಬೆಂಗಳೂರಿನಾಗ ಇರ್ತಾರೆ ಯೂಶಲಿ. ಅಲ್ಲಿ ಸಿಕ್ಕಾಪಟ್ಟಿ ಟ್ರಾಫಿಕ್ ಅಲ್ಲ, ಸೊ ಸ್ವಲ್ಪ ಅಲ್ಲಿ ಪೀಸ್ಫುಲ್ ಜಾಗ ಇರ್ತದೆ, ಅಲ್ಲಿ ಹೋಗಿ ಸೆಲೆಬ್ರೇಟ್ ಮಾಡಿ ಎಲ್ಲರೂ ಕೂಡಿರೋನು ಅಂತಂದು ಸೊ ಇಲ್ಲಿ ಬಂದಿರೋದು. ಯಾವ ರೀತಿ ಪಾರ್ಟಿಗೆ ಪ್ಲ್ಯಾನ್ ಹಾಕ್ಕೊಂಡಿದ್ರೆ ಅಂತ? ನೋಡ್ರಿ, ಏನು ಶೇರೆ ಗೀರೆ ಅಂಕೆ ಏನಿಲ್ಲ, ಚಲೋ ವೆಜಿಟೇರಿಯನ್ ಊಟ ಕುಂತು ಮಾಡಿ ಹಿಂಗೆ ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಅವರ ಬೋರ್ಡ್ ಗೇಮ್ಸ್ ಹಾಗೆಲ್ಲ ಆಡಿ ರಿಲ್ಯಾಕ್ಸ್ ಆಗಿರೋದಂತ. ನೀವೆಲ್ಲಿಂದ ಬಂದಿದ್ರು ಮೇಡಮ್? ನಾವು ಹುಬ್ಳಿನೇ. ಯಾವ ರೀತಿ ಇವತ್ತು ಎಂಜಾಯ್ ಮಾಡಬೇಕಂತ? ಅದೇ ಮಗಳದು ಫಸ್ಟ್ ನ್ಯೂ ಇಯರ್ ಇದೆ. ಮಂಗಳೂರಿಗೆ ಬಂದಿದ್ದು, ಮಂಗಳೂರಲ್ಲೇ ಬೀಚಲ್ಲೇ ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಅದೇ ಅವಳದು ಫಸ್ಟ್ ಬೀಚ್ ಎಕ್ಸ್ಪೀರಿಯನ್ಸ್ ಇದೆ, ಅದಕ್ಕೆ ಅವಳು ಎಕ್ಸೈಟೆಡ್ ಇದ್ದಾಳೆ, ನಾವು ಎಲ್ಲ ಎಕ್ಸೈಟೆಡ್ ಇದ್ದೀವಿ. ಸರ್, ನ್ಯೂ ಇಯರ್ ಪಾರ್ಟಿಯನ್ನು ಯಾವ ರೀತಿ ಸಂಭ್ರಮಿಸಬೇಕಂತಿದ್ದೀರಿ ಅಂತ ಮಂಗಳೂರು? ನ್ಯೂ ಇಯರ್ ಪಾರ್ಟಿ ಈ ಸತಿ ಸ್ವಲ್ಪ ಡಿಫ್ರೆಂಟ್ ಆಗಿ ಸೆಲೆಬ್ರೇಟ್ ಮಾಡ್ಬೇಕು ಅನ್ಕೊಂಡಿದ್ದೀವಿ. ಸೊ ಗೋವಾ ಸೈಡ್ ಎಲ್ಲ ಕ್ರೌಡೆಡ್ ಇರುತ್ತೆ ಜಾಸ್ತಿ, ಈ ಸೈಡ್ ಪೀಸ್ಫುಲ್ ಇದೆ. ಆಮೇಲೆ ನಾವು ಇದ್ವಿ ಇಲ್ಲಿ ಮಂಗಳೂರಲ್ಲಿ. ಸೊ ಮಗಳು ಫಸ್ಟ್ ಇಯರ್ ನ್ಯೂ ಇಯರ್, ಸೊ ತುಂಬ ಸ್ಪೆಷಲ್ ಆಗಿ ಮಾಡ್ಬೇಕಂತ ಈ ಸೈಡ್ ಬಂದಿದ್ದೀವಿ. ಈ ವೈಬ್ ಇಷ್ಟ ಆಗುತ್ತೆ ನಮಗೆ, ಮಂಗಳೂರು ಸಿಟಿ ವೈಬ್ ಎಲ್ಲ. ಸೊ ಇಲ್ಲಿ ಬಂದು ಸೆಲೆಬ್ರೇಟ್ ಮಾಡ್ಬೇಕಂತ. ಸರ್, ನೀವು ಮಂಗಳೂರಿಗೆ ಫಸ್ಟ್ ಟೈಮ್ ಬರ್ತಿದ್ರೆ ಹೇಗೆ ಅನಿಸ್ತಾ ಇದೆ ಈ ಬೀಚ್ ಬದಿಯೆಲ್ಲ? ಮಂಗಳೂರು ಮುಂಚೆ ಬಂದಿದ್ದೀನಿ, ಆದರೆ ಮಂಗಳೂರು ಬೀಚಿಗೆ ಬಂದಿರಲಿಲ್ಲ. ಸೊ ಈ ಟೈಮ್ ಫಸ್ಟ್ ಬೀಚಿಗೆ ಬಂದಿರೋದು, ಹೋಗಿ ಎಂಜಾಯ್ ಮಾಡ್ಬೇಕಂತ ಇದ್ದೀವಿ. ಈಗ ರಾತ್ರಿ ಬೀಚ್ ಪಾರ್ಟಿನೂ ಅಟೆಂಡ್ ಆಗಬೇಕಂತ ಇದ್ದೀವಿ. ಸೊ ಒಂದು ಒಳ್ಳೆ ಬಂಗ್ಲೋನು ರೆಂಟಲ್ಲಿ ಸಿಕ್ತು ನಮಗೆ Airbnb ಅಲ್ಲಿ.
ಅದು ತುಂಬ ಯೂನಿಕ್ ಆಗಿ ಎಕ್ಸ್ಪೀರಿಯನ್ಸ್ ಇದೆ. ಯಾವುದೋ ಒಂದು ಲಾಜಲ್ಲಿರೋಗೂ ಅಲ್ಲಿರೋದು ತುಂಬ ಚೆನ್ನಾಗಿ ಅನಿಸ್ತಾ ಇದೆ. ಸೊ ಅಲ್ಲಿ ಉಳ್ಕೊಂಡಿದ್ದೀವಿ ಎಲ್ಲ ಫ್ರೆಂಡ್ಸ್ ಸೇರಿಬಿಟ್ಟು. ಸೊ ವಿ ಆರ್ ಎಂಜಾಯಿಂಗ್ ಇಟ್. ನೀವು ಸರ್ ಫ್ಯಾಮಿಲಿ ಸಮೇತ ಬಂದಿದ್ದೆ, ಫ್ರೆಂಡ್ಸ್ ಜೊತೆ ಹೌದು, ಬಂದಿದ್ದೆ? ಫ್ಯಾಮಿಲಿ ಸಮೇತ, ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್. ಸೊ ಫ್ರೆಂಡ್ಸು ಫ್ಯಾಮಿಲಿನೇ, ಸೊ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಬಂದಿದ್ದೀವಿ. ಅದೇ ನನ್ನ ಫ್ರೆಂಡ್ ಹೇಳಿದ್ನಲ್ಲ, ಸೊ ಬೀಚಲ್ಲಿ ಬಂದಿದ್ದೀವಿ ಎಂಜಾಯ್ ಮಾಡೋಕ್ಕೆ. ಸಂಜೆ ಯಾವ್ದಾದ್ರು ಒಂದು ಡಿನ್ನರ್ ಪಾರ್ಟಿಗೆ ಹೋಗ್ತೀವಿ, ಡಿನ್ನರ್ ಪಾರ್ಟಿಯಲ್ಲಿ ಟೈಮ್ ಸ್ಪೆಂಡ್ ಮಾಡೋಣ ಅಂತ. ಸೊ ಬೆಂಗಳೂರಲ್ಲಿ ಇರ್ತೀವಿ, ಸೊ ಎಲ್ಲರೂ ಹೊರಗಡೆ ಹೋಗಬೇಕು. ನಮಗೆ ಸಿಗೋದು ಇಲ್ಲಿ ಸೌತಲ್ಲಿ ಬೀಚು ಸಿಗುತ್ತೆ, ಗುಡ್ಡ ಬೆಟ್ಟನೂ ಸಿಗುತ್ತೆ. ಸೊ ಈ ಸತಿ ಬೀಚ್ ಕಡೆ ಬಂದಿದ್ದೀವಿ. ಮಂಗಳೂರು ಬಂದು ಖುಷಿಯಾಗಿದೆ. ಹೌದು, ತುಂಬ ಖುಷಿಯಾಗಿದೆ. ಇದು ಪ್ರವಾಸಿಗರ ಮಾತು. ಸಾಕಷ್ಟು ಪ್ರವಾಸಿಗರು ಮಂಗಳೂರಿಗೆ ಬರ್ತಾ ಇದ್ದಾರೆ, ಇಲ್ಲಿನ ಬೀಚ್ಗಳಲ್ಲಿ ಎಂಜಾಯ್ ಮಾಡ್ತಾ ಇದ್ದಾರೆ. ಜೊತೆಗೆ ಇವತ್ತು ರಾತ್ರಿ ಇಲ್ಲಿನ ಹೋಮ್ ಸ್ಟೇ ಆಗಿರುವುದು, ರೆಸಾರ್ಟ್ಗಳಾಗಿರುವುದು, ಜೊತೆಗೆ ಓಪನ್ ಪ್ಲೇಸ್ ಒಂದಷ್ಟಿದೆ. ಇಲ್ಲಿ ಕೂತು 2024 ಕಡೆಯ ದಿನವನ್ನು ಸಂತೋಷದಿಂದ ಕಳೆದು 25 ಅದ್ದೂರಿಯಾಗಿ ವೆಲ್ಕಮ್ ಮಾಡಬೇಕನ್ನುವಂಥ ಕಾತುರದಲ್ಲಿ ಎಲ್ಲರೂ ಇರುವಂಥದ್ದು. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ನ್ಯೂ ಇಯರ್ ಪಾರ್ಟಿಗೆ ಕೌಂಟ್ ಡೌನ್ ಶುರುವಾಗಿದೆ. ಮಂಗಳೂರಿಗೂ ಕೂಡ ಸಾಕಷ್ಟು ಪ್ರವಾಸಿಗರು ಬರ್ತಾ ಇದ್ದಾರೆ. ಏನು ಹೊಸ ವರ್ಷವನ್ನು ಅದ್ದೂರಿಯಾಗಿ ಬರಮಾಡಿಕೊಳ್ಬೇಕು ಅನ್ನುವಂಥ ದೃಷ್ಟಿಯಲ್ಲಿ ರಾಜ್ಯದ ಮೂಲೆ ಮೂಲೆಗಳಿಂದಲೂ ಕೂಡ ಪ್ರವಾಸಿಗರು ಆಗಮಿಸ್ತಾ ಇದ್ದಾರೆ. ಇಲ್ಲಿನ ರೆಸಾರ್ಟ್ಗಳಾಗಿರೋದು, ಹೋಮ್ ಸ್ಟೇಗಳಾಗಿರೋದು ಎಲ್ಲವೂ ಕೂಡ ಭರ್ತಿಯಾಗಿರುವಂಥದ್ದು. 2024 ಸಂತೋಷದಿಂದ ಕಳೆದು 25 ಸಂತೋಷದಿಂದ ವೆಲ್ಕಮ್ ಮಾಡಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಸಾಕಷ್ಟು ಪ್ರವಾಸಿಗರು ಕೂಡ ಬರ್ತಾ ಇರುವಂಥದ್ದು. ಪಣಂಬೂರು ಬೀಚ್ನಲ್ಲಿ ಬಂದು ಎಂಜಾಯ್ ಮಾಡ್ತಾ ಇರುವಂಥದ್ದು. ನಮ್ಮ ಜೊತೆ ಒಂದಷ್ಟು ದೂರದ ಊರುಗಳಿಂದ ಬಂದಂಥ ಪ್ರವಾಸಿಗರಿದ್ದಾರೆ, ಅವ್ರ ಜೊತೆ ಮಾತಾಡ್ಸ್ತಾ ಹೋಗೋಣ. ಮೇಡಮ್, ಎಲ್ಲಿಂದ ಬಂದಿದ್ರಿ ಅಂತ? ನಾವು ಪ್ರಾಪರ್ ಹುಬ್ಳಿ ರೀ, ಇರೋದು ಜರ್ಮನಿನಾಗ. ಸೊ ಫ್ರೆಂಡ್ಸ್ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡ್ರೆ ಮಂಗಳೂರು ಹೋಗೋನ್ ಈ ವರ್ಷ ಅಂತಂದು. ಎಲ್ಲ ಬೆಂಗಳೂರಿನಾಗ ಇರ್ತಾರೆ ಯೂಶಲಿ, ಅಲ್ಲಿ ಸಿಕ್ಕಾಪಟ್ಟಿ ಟ್ರಾಫಿಕ್ ಅಲ್ಲ. ಸೊ ಸ್ವಲ್ಪ ಅಲ್ಲಿ ಪೀಸ್ಫುಲ್ ಜಾಗ ಇರ್ತದೆ, ಅಲ್ಲಿ ಹೋಗಿ ಸೆಲೆಬ್ರೇಟ್ ಮಾಡಿ ಎಲ್ಲರೂ ಕೂಡಿರೋಣ ಅಂತಂದು. ಸೊ ಇಲ್ಲಿ ಬಂದಿರೋದು. ಯಾವ ರೀತಿ ಪಾರ್ಟಿಗೆ ಪ್ಲಾನ್ ಹಾಕೊಂಡಿದ್ರೆ ಅಂತ? ನೋಡ್ರಿ, ಏನು ಶೇರೆ ಗೀರೆ ಅಂಕೆ ಏನಿಲ್ಲ, ಚಲೋ ವೆಜಿಟೇರಿಯನ್ ಊಟ ಕುಂತು ಮಾಡಿ ಹಿಂಗೆ ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಅವರ ಬೋರ್ಡ್ ಗೇಮ್ಸ್ ಹಂಗೆಲ್ಲ ಆಡಿ ರಿಲ್ಯಾಕ್ಸ್ ಆಗಿರೋದಂತ. ನೀವೆಲ್ಲಿಂದ ಬಂದಿದ್ರಿ ಮೇಡಮ್? ನಾವು ಹುಬ್ಳಿನೇ. ಯಾವ ರೀತಿ ಇವತ್ತು ಎಂಜಾಯ್ ಮಾಡಬೇಕಂತಿದ್ರೆ? ಅದೇ ಮಗಳದು ಫಸ್ಟ್ ನ್ಯೂ ಇಯರ್ ಇದೆ, ಮಂಗಳೂರಿಗೆ ಬಂದಿದ್ದು. ಮಂಗಳೂರಲ್ಲೇ ಬೀಚಲ್ಲೇ ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಅದೇ ಅವಳದು ಫಸ್ಟ್ ಬೀಚ್ ಎಕ್ಸ್ಪೀರಿಯನ್ಸ್ ಇದೆ, ಅದಕ್ಕೆ ಅವಳು ಎಕ್ಸೈಟೆಡ್ ಇದ್ದಾಳೆ, ನಾವು ಎಲ್ಲ ಎಕ್ಸೈಟೆಡ್ ಇದ್ದೀವಿ. ಸರ್, ನ್ಯೂ ಇಯರ್ ಪಾರ್ಟಿಯನ್ನು ಯಾವ ರೀತಿ ಸಂಭ್ರಮಿಸಬೇಕಂತಿದ್ದೀರಿ ಅಂತ ಮಂಗಳೂರು? ನ್ಯೂ ಇಯರ್ ಪಾರ್ಟಿ ಈ ಸತಿ ಸ್ವಲ್ಪ ಡಿಫ್ರೆಂಟ್ ಆಗಿ ಸೆಲೆಬ್ರೇಟ್ ಮಾಡ್ಬೇಕು ಅನ್ಕೊಂಡಿದ್ದೀವಿ. ಸೊ ಗೋವಾ ಸೈಡ್ ಎಲ್ಲ ಕ್ರೌಡೆಡ್ ಇರುತ್ತೆ ಜಾಸ್ತಿ, ಈ ಸೈಡ್ ಪೀಸ್ಫುಲ್ ಇದೆ. ಆಮೇಲೆ ನಾವು ಇದ್ವಿ ಇಲ್ಲಿ ಮಂಗಳೂರಲ್ಲಿ. ಸೊ ಮಗಳು ಫಸ್ಟ್ ಇಯರ್ ನ್ಯೂ ಇಯರ್, ಸೊ ತುಂಬ ಸ್ಪೆಷಲ್ ಆಗಿ ಮಾಡ್ಬೇಕಂತ ಈ ಸೈಡ್ ಬಂದಿದ್ದೀವಿ. ಈ ವೈಬ್ ಇಷ್ಟ ಆಗುತ್ತೆ ನಮಗೆ, ಮಂಗಳೂರು ಸಿಟಿ ವೈಬ್ ಎಲ್ಲ. ಸೊ ಇಲ್ಲಿ ಬಂದು ಸೆಲೆಬ್ರೇಟ್ ಮಾಡ್ಬೇಕಂತ. ಸರ್, ನೀವು ಮಂಗಳೂರಿಗೆ ಫಸ್ಟ್ ಟೈಮ್ ಬರ್ತಿದ್ರೆ ಹೇಗೆ ಅನಿಸ್ತಾ ಇದೆ ಈ ಬೀಚ್ ಬದಿಯೆಲ್ಲ? ಮಂಗಳೂರು ಮುಂಚೆ ಬಂದಿದ್ದೀನಿ, ಆದರೆ ಮಂಗಳೂರು ಬೀಚಿಗೆ ಬಂದಿರಲಿಲ್ಲ. ಸೊ ಈ ಟೈಮ್ ಫಸ್ಟ್ ಬೀಚಿಗೆ ಬಂದಿರೋದು, ಹೋಗಿ ಎಂಜಾಯ್ ಮಾಡ್ಬೇಕಂತ ಇದ್ದೀವಿ. ಈಗ ರಾತ್ರಿ ಬೀಚ್ ಪಾರ್ಟಿನೂ ಅಟೆಂಡ್ ಆಗಬೇಕಂತ ಇದ್ದೀವಿ. ಸೊ ಒಂದು ಒಳ್ಳೆ ಬಂಗ್ಲೋನು ರೆಂಟಲ್ಲಿ ಸಿಕ್ತು ನಮಗೆ Airbnb ಅಲ್ಲಿ. ಅದು ತುಂಬ ಯೂನಿಕ್ ಆಗಿ ಎಕ್ಸ್ಪೀರಿಯನ್ಸ್ ಇದೆ. ಯಾವುದೋ ಒಂದು ಲಾಜಲ್ಲಿರೋಗೂ ಅಲ್ಲಿರೋದು ತುಂಬ ಚೆನ್ನಾಗಿ ಅನಿಸ್ತಾ ಇದೆ. ಸೊ ಅಲ್ಲಿ ಉಳ್ಕೊಂಡಿದ್ದೀವಿ ಎಲ್ಲ ಫ್ರೆಂಡ್ಸ್ ಸೇರಿಬಿಟ್ಟು. ಸೊ ವಿ ಆರ್ ಎಂಜಾಯಿಂಗ್ ಇಟ್. ನೀವು ಸರ್ ಫ್ಯಾಮಿಲಿ ಸಮೇತ ಬಂದಿದ್ದೆ, ಫ್ರೆಂಡ್ಸ್ ಜೊತೆ ಹೌದು, ಬಂದಿದ್ದೆ? ಫ್ಯಾಮಿಲಿ ಸಮೇತ, ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್. ಸೊ ಫ್ರೆಂಡ್ಸು ಫ್ಯಾಮಿಲಿನೇ, ಸೊ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಬಂದಿದ್ದೀವಿ. ಅದೇ ನನ್ನ ಫ್ರೆಂಡ್ ಹೇಳಿದ್ನಲ್ಲ, ಸೊ ಬೀಚಲ್ಲಿ ಬಂದಿದ್ದೀವಿ ಎಂಜಾಯ್ ಮಾಡೋಕ್ಕೆ. ಸಂಜೆ ಯಾವ್ದಾದ್ರು ಒಂದು ಡಿನ್ನರ್ ಪಾರ್ಟಿಗೆ ಹೋಗ್ತೀವಿ, ಡಿನ್ನರ್ ಪಾರ್ಟಿಯಲ್ಲಿ ಟೈಮ್ ಸ್ಪೆಂಡ್ ಮಾಡೋಣ ಅಂತ. ಸೊ ಬೆಂಗಳೂರಲ್ಲಿ ಇರ್ತೀವಿ, ಸೊ ಎಲ್ಲರೂ ಹೊರಗಡೆ ಹೋಗಬೇಕು. ನಮಗೆ ಸಿಗೋದು ಇಲ್ಲಿ ಸೌತಲ್ಲಿ ಬೀಚು ಸಿಗುತ್ತೆ, ಗುಡ್ಡ ಬೆಟ್ಟನೂ ಸಿಗುತ್ತೆ. ಸೊ ಈ ಸತಿ ಬೀಚ್ ಕಡೆ ಬಂದಿದ್ದೀವಿ. ಮಂಗಳೂರು ಬಂದು ಖುಷಿಯಾಗಿದೆ. ಹೌದು, ತುಂಬ ಖುಷಿಯಾಗಿದೆ. ಇದು ಪ್ರವಾಸಿಗರ ಮಾತು. ಸಾಕಷ್ಟು ಪ್ರವಾಸಿಗರು ಮಂಗಳೂರಿಗೆ ಬರ್ತಾ ಇದ್ದಾರೆ, ಇಲ್ಲಿನ ಬೀಚ್ಗಳಲ್ಲಿ ಎಂಜಾಯ್ ಮಾಡ್ತಾ ಇದ್ದಾರೆ. ಜೊತೆಗೆ ಇವತ್ತು ರಾತ್ರಿ ಇಲ್ಲಿನ ಹೋಮ್ ಸ್ಟೇ ಆಗಿರುವುದು, ರೆಸಾರ್ಟ್ಗಳಾಗಿರುವುದು, ಜೊತೆಗೆ ಓಪನ್ ಪ್ಲೇಸ್ ಒಂದಷ್ಟಿದೆ. ಇಲ್ಲಿ ಕೂತು 2024 ಕಡೆಯ ದಿನವನ್ನು ಸಂತೋಷದಿಂದ ಕಳೆದು 25 ಅದ್ದೂರಿಯಾಗಿ ವೆಲ್ಕಮ್ ಮಾಡಬೇಕನ್ನುವಂಥ ಕಾತುರದಲ್ಲಿ ಎಲ್ಲರೂ ಇರುವಂಥದ್ದು. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು.